ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮತ್ತೆ ವಿವಾದದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಹಿಂದೆ ಆಡಬಾರದನ್ನ ಆಡಿ ಜಾತಿ ನಿಂದನೆ ಕೇಸನ್ನ ಹಾಕಿಸಿಕೊಂಡಿದ್ದಂತ ಬಿಪಿ ಹರೀಶ್ ಇದೀಗ ಎಸ್ಪಿ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತನಾಡಿ ಎಫ್ಐಆರ್ ಹಾಕಿಸಿಕೊಂಡಿದ್ದಾರೆ. ಹಾಗಾದ್ರೆ ಈ ಬಾರಿ ಆಗಿರೋದೇನು, ಈ ಪ್ರಕರಣ ಎಲ್ಲಿ ತನಕ ಹೋಗಬಹುದು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಎಸ್ಪಿ ಅವ್ರು ಮಾಡೋದು ನೋಡ್ಬಿಟ್ರಂತೂ ಒಬ್ಬ ಶಾಸಕರು ಸಭೆಗೆ ಹೋದ್ರೆ ಮುಖ ತಿರ್ಸ್ಕೊಂಡು ಕೂತ್ಕೊಳ್ತಾರೆ. ಅದೇ ಶಾಮನೂರ್ ಮಂತಂತವ್ರು ಒಂದೊಂದು ಗಂಟೆ ಗೇಟಲ್ಲಿ ನಿಂತ್ಕೊಂಡು ಕಾದು ಅವ್ರು ಬಂದಿದ್ದನ್ನು ಸೇಮ್ ಅವ್ರ ಮನೆ ಪಾಮರಿನ ನಾಯಿ ಥರ ವರ್ತನೆ ಮಾಡ್ತಾರೆ. ಬಿಪಿ ಹರೀಶ್ ಹರಿಹರ ಕ್ಷೇತ್ರದ ಬಿಜೆಪಿ ಶಾಸಕ. ಹಿಂದೊಮ್ಮೆ ಜಾತಿ ನಿಂದನೆ ಕೇಸ್ ಎದುರಿಸಿದ್ದ ಹರೀಶ್ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದಾವಣಗೆರೆ ಎಸ್ಪಿ ವಿರುದ್ಧ ಆಡಿರೋ ಮಾತಿನಿಂದಾಗಿ ಪೊಲೀಸರು ಶಾಸಕರ ಮನೆ ಕದ ತಟ್ಟಿ ಬಂದಿದ್ದಾರೆ. ವಿಷಯ ಏನಂದ್ರೆ, ಸೆಪ್ಟೆಂಬರ್ 2ರಂದು ಬಿಪಿ ಹರೀಶ್ ಸುದ್ದಿಗೋಷ್ಠಿ ನಡೆಸಿದ್ರು. ಆಗ ಶಾಮನೂರು ಕುಟುಂಬ ಟೀಕಿಸೋ ಭರದಲ್ಲಿ ಎಸ್ಪಿ ಉಮಾ ಪ್ರಶಾಂತ್ರನ್ನ ಶ್ವಾನಕ್ಕೆ ಹೋಲಿಕೆ ಮಾಡಿದ್ರು. ಶಾಮನೂರು ಮನೆತನದವರು ಬಂದ್ರೆ ಅವ್ರ ಮನೆಯ ಪಮೋರಿಯನ್ ನಾಯಿ ಥರ ವರ್ತನೆ ಮಾಡ್ತಾರೆ ಅಂತ ನಾಲಿಗೆ ಹರಿಬಿಟ್ಟಿದ್ರು. ಆ ಎಸ್ಪಿ ಅವ್ರು ಮಾಡೋದು ನೋಡ್ಬಿಟ್ರಂತೂ ಒಬ್ಬ ಶಾಸಕರು ಸಭೆಗೆ ಹೋದ್ರೆ ಮುಖ ತಿರ್ಸ್ಕೊಂಡು ಕೂತ್ಕೊಳ್ತಾರೆ. ಅದೇ ಶಾಮನೂರ್ ಮಂತಂತವ್ರು ಒಂದೊಂದು ಗಂಟೆ ಗೇಟಲ್ಲಿ ನಿಂತ್ಕೊಂಡು ಕಾದು ಅವ್ರು ಬಂದಿದ್ದನ್ನು ಸೇಮ್ ಅವ್ರ ಮನೆ ಪಾಮರಿನ ನಾಯಿ ಥರ ವರ್ತನೆ ಮಾಡ್ತಾರೆ. ಈ ಹೇಳಿಕೆ ಸಂಬಂಧ ಬಿಪಿ ಹರೀಶ್ ವಿರುದ್ಧ ಎಫ್ಐಆರ್ ಆಗಿದೆ. ಎಸ್ಪಿ ಉಮಾ ಪ್ರಶಾಂತ್ ದೂರಿನ ಅನ್ವಯ ಕೆಟಿಜೆ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಿನ್ನೆ ರಾತ್ರಿ ಶಾಸಕರನ್ನ ಹುಡುಕೊಂಡು ವಿಶ್ವೇಶ್ವರಯ್ಯ ಪಾರ್ಕ್ ಬಳಿಯ ಶಾಸಕರ ಮನೆಗೆ 10ಕ್ಕೂ ಹೆಚ್ಚು ಪೊಲೀಸರು ಲಗ್ಗೆ ಇಟ್ಟಿದ್ರು. ಬಿಪಿ ಹರೀಶ್ ಮನೆಯಲ್ಲಿ ಇರದ ಕಾರಣ ಪತ್ನಿ ಹಾಗೂ ಪುತ್ರನಿಂದ ಮಾಹಿತಿ ಸಂಗ್ರಹಿಸಿದ್ರು. ಮನೆಗೆ ಬಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ರು. ಎಸ್ಪಿ ಉಮಾ ಪ್ರಶಾಂತ್ ಪರ ಹಲವರು ನಿಂತಿದ್ದಾರೆ. ಶಾಸಕರ ಹೇಳಿಕೆ ವಿರುದ್ಧ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೂಡ ಖಂಡನೆ ವ್ಯಕ್ತಪಡಿಸಿತ್ತು. ಇನ್ನು ಶಾಸಕ ಬಿಪಿ ಹರೀಶ್ ಎಸ್ಪಿ ವಿರುದ್ಧ ಆಕ್ಷೇಪಾರ್ಹ ಪದಬಳಕೆ ಖಂಡಿಸಿ ಮಹಿಳಾ ಸಂಘಟನೆಗಳಿಂದ ಪ್ರತಿಭಟನೆ ನಡೆದಿತ್ತು. ಬಸವರಾಜ್ ದೊಡ್ಮನಿ, ಟಿವಿ9 ದಾವಣಗೆರೆ.